ವೇಟ್ ಲಾಸ್ ಆಗ್ಬೇಕಾ? ಹಾಗಿದ್ರೆ ಚಕ್ಕೆ ನೀರು ಕುಡಿರಿ, ಜೀರಿಗೆ ನೀರು ಕುಡಿರಿ, ಕೊತ್ತಂಬರಿ ಕಾಳಿನ ನೀರನ್ನ ಕುಡಿಲೇಬೇಕು. ಇದನ್ನ ಕುಡಿದ್ರೆ ನೀವು ಕೂತ ಜಾಗದಲ್ಲೇನೆ 10 kg ವೇಟ್ ಲಾಸ್ ಆಗ್ಬಿಡತ್ತೆ. ಏನ್ ಮೇಡಮ್ ಹೀಗೆ ಹೇಳ್ತಾ ಇದೀರಾ ಅಂತ ಶಾಕ್ ಆಗ್ತಾ ಇದೆಯಾ? ನನ್ಗೂ ಕೂಡ ಶಾಕ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ವಿಡಿಯೋಸ್ಗಳನ್ನ ನೋಡಿದಾಗ. ಹಾಗಿದ್ರೆ ಇವುಗಳನ್ನ ಸೇವಿಸಬೇಕೋ ಬೇಡವೋ ಅಂತ ನಿಮ್ ಪ್ರಶ್ನೆ ಇದ್ರೆ, ನೀವು ಇವುಗಳನ್ನ ಸೇವಿಸಬಹುದು. ಏನಕ್ಕೆ ಸೇವಿಸಬೇಕು ಅಂದ್ರೆ, ಡೈಜೆಷನ್ ಇಂಪ್ರೂವ್ ಆಗೋದಿಕ್ಕೆ, ಯಾರ ದೇಹದಲ್ಲಿ ಶೀತ ಇದೆ ಇದೊಂದು ಹೀಟ್ ಪ್ರಕೃತಿ, ಇದನ್ನ ಸೇವಿಸಿದಾಗ ದೇಹದಲ್ಲಿ ಹೀಟ್ ಉತ್ಪತ್ತಿ ಆಗುತ್ತೆ. ಸೊ ಶೀತವನ್ನ ಕಡಿಮೆ ಮಾಡೋದಿಕ್ಕೆ, ಹೊಟ್ಟೆಗೆ ಸಂಬಂಧಿಸಿದಂತ ಚಿಕ್ಕ ಪುಟ್ಟ ಸಮಸ್ಯೆಗಳು ಸರಿ ಹೋಗ್ತವೆ, ಅಜೀರ್ಣತೆ ಸರಿ ಹೋಗುತ್ತೆ. ಸೊ ಇದೆಲ್ಲ ನಿಮಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ವೇಟ್ ಲಾಸ್ ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಆದ್ರೆ ಕೇವಲ ಈ ನೀರುಗಳನ್ನ ಕುಡಿಯೋದ್ರಿಂದ ವೇಟ್ ಲಾಸ್ ಆಗುತ್ತೆ ಅಂದ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಸೊ ನಿಮ್ಗೇನಾದ್ರೂ ನ್ಯಾಚುರಲಿ ವೇಟ್ ಲಾಸ್ ಆಗ್ಬೇಕಂದ್ರೆ ಈ ಕೂಡಲೇ ನೀವು ನನ್ನ ನವೆಂಬರ್ ಬ್ಯಾಚ್ ಅನ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಯಾಕಂದ್ರೆ ನಿಮ್ಗೂ ಗೊತ್ತು, ನಾನು ಕೇವಲ ಮನೆ ಊಟದಿಂದ 3 ಹೊತ್ತು ಊಟ ಮಾಡ್ಕೊಂಡು ಮನೇಲಿ ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡ್ಕೊಂಡು 3 ರಿಂದ 4 kg ಆರಾಮಾಗಿ ವೇಟ್ ಲಾಸ್ ಮಾಡ್ಕೋಬಹುದು. ನ್ಯಾಚುರಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇದೆ. ಅಂಡ್ ನಿಮಗಂತೂ ಗೊತ್ತೇ ಇದೆ, ನಾನು ಯಾವುದೇ ರೀತಿ ಮೆಡಿಸನ್, ಶೇಕ್ಸ್, ಸ್ಮೂತೀಸ್ ಕೊಡೋದೇ ಇಲ್ಲ. ನಿಮ್ಮ ಮನೆ ಅಡಿಗೆ, ನಿಮ್ಮ ಕೈ, ನೀವು ಮಾಡೋದು, ತಿನ್ನೋದು ಇಷ್ಟೇ ಇರೋದು. ಸೊ ಹೆಚ್ಚಿನ ಇನ್ಕ್ವೈರಿ ಏನಾದ್ರು ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಆಫೀಸ್ ನಂಬರ್ ಅನ್ನ ಕೊಟ್ಟಿದ್ದೀನಿ, ಕಾಲ್ ಮಾಡೋದನ್ನ ಮರಿಬೇಡಿ.